ಪಿಎಂಎಲ್ಎ ಕಾಯ್ದೆ ಪ್ರಕಾರ ಸಂಬಂಧಂತೆ ಅಪರಾಧಕ್ಕೆ ಸಂಬಂಧಪಟ್ಟಂತೆ ಜಪ್ತಿ ಮಾಡಬೇಕು. 2023ರವರೆಗೂ ಭೈರತಿ ಸುರೇಶ್ ಮೂಡಾಗೆ ಅನಾಮಿಕ. ಮೂಡಾದಿಂದ 14 ಸೈಟ್ಗಳಿಗೂ ಭೈರತಿ ಸುರೇಶ್ ಅವ್ರಿಗೂ ಯಾವುದೇ ಸಂಬಂಧ ಇಲ್ಲ. 2023ರವರೆಗೂ ಕೂಡ ಭೈರತಿ ಸುರೇಶ್ ಅವರು ಅಲ್ಲಿ ಅನಾಮಿಕರು. ಮೂಡಾದಿಂದ 14 ಸೈಟ್ಗಳಿಗೆ ಅವ್ರಿಗೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ. ಇಲ್ಲಿ ಇಡಿ ಯಾವ ಕಾರಣಕ್ಕೋಸ್ಕರ ಅವ್ರಿಗೆ ನೋಟಿಸ್ ಅನ್ನ ಕೊಟ್ಟಿದೆಯಲ್ಲ ಅದು ಅನ್ಫಿಟ್ ಅಂತೇಳಿ ಕೂಡ ಅಲ್ಲಿ ಸಿ.ವಿ. ನಾಗೇಶ್ವರು ವಾದವನ್ನ ಮಂಡಿಸಿದ್ರು. ನೋಡಿ, ಇಲ್ಲಿ ಈ ಪ್ರಕರಣಕ್ಕೆ ಸಂಬಂಧ ಹೇಗೆ ಆಗುತ್ತೆ ಅದೆಲ್ಲವನ್ನು ಕೂಡ ಅಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಪಿಎಂಎಲ್ಎ ಕಾಯ್ದೆ ಪ್ರಕಾರ ಸಂಬಂಧಂತೆ ಅಪರಾಧಕ್ಕೆ ಸಂಬಂಧಪಟ್ಟಂತೆ ಜಪ್ತಿ ಮಾಡಬೇಕು. 2023ರವರೆಗೂ ಭೈರತಿ ಸುರೇಶ್ ಮೂಡಾಗೆ ಅನಾಮಿಕ. ಮೂಡಾದಿಂದ 14 ಸೈಟ್ಗಳಿಗೂ ಭೈರತಿ ಸುರೇಶ್ ಅವ್ರಿಗೂ ಯಾವುದೇ ಸಂಬಂಧ ಇಲ್ಲ. 2023ರವರೆಗೂ ಕೂಡ ಭೈರತಿ ಸುರೇಶ್ ಅವರು ಅಲ್ಲಿ ಅನಾಮಿಕರು. ಮೂಡಾದಿಂದ 14 ಸೈಟ್ಗಳಿಗೆ ಅವ್ರಿಗೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ. ಇಲ್ಲಿ ಇಡಿ ಯಾವ ಕಾರಣಕ್ಕೋಸ್ಕರ ಅವ್ರಿಗೆ ನೋಟಿಸ್ ಅನ್ನ ಕೊಟ್ಟಿದೆಯಲ್ಲ ಅದು ಅನ್ಫಿಟ್ ಅಂತೇಳಿ ಕೂಡ ಅಲ್ಲಿ ಸಿ.ವಿ. ನಾಗೇಶ್ವರು ವಾದವನ್ನ ಮಂಡಿಸಿದ್ರು. ನೋಡಿ, ಇಲ್ಲಿ ಈ ಪ್ರಕರಣಕ್ಕೆ ಸಂಬಂಧ ಹೇಗೆ ಆಗುತ್ತೆ ಅದೆಲ್ಲವನ್ನು ಕೂಡ ಅಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಪಿಎಂಎಲ್ಎ ಕಾಯ್ದೆ ಪ್ರಕಾರ ಸಂಬಂಧಂತೆ ಅಪರಾಧಕ್ಕೆ ಸಂಬಂಧಪಟ್ಟಂತೆ ಜಪ್ತಿ ಮಾಡಬೇಕು. 2023ರವರೆಗೂ ಭೈರತಿ ಸುರೇಶ್ ಮೂಡಾಗೆ ಅನಾಮಿಕ. ಮೂಡಾದಿಂದ 14 ಸೈಟ್ಗಳಿಗೂ ಭೈರತಿ ಸುರೇಶ್ ಅವ್ರಿಗೂ ಯಾವುದೇ ಸಂಬಂಧ ಇಲ್ಲ. 2023ರವರೆಗೂ ಕೂಡ ಭೈರತಿ ಸುರೇಶ್ ಅವರು ಅಲ್ಲಿ ಅನಾಮಿಕರು. ಮೂಡಾದಿಂದ 14 ಸೈಟ್ಗಳಿಗೆ ಅವ್ರಿಗೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ. ಇಲ್ಲಿ ಇಡಿ ಯಾವ ಕಾರಣಕ್ಕೋಸ್ಕರ ಅವ್ರಿಗೆ ನೋಟಿಸ್ ಅನ್ನ ಕೊಟ್ಟಿದೆಯಲ್ಲ ಅದು ಅನ್ಫಿಟ್ ಅಂತೇಳಿ ಕೂಡ ಅಲ್ಲಿ ಸಿ.ವಿ. ನಾಗೇಶ್ವರು ವಾದವನ್ನ ಮಂಡಿಸಿದ್ರು. ನೋಡಿ, ಇಲ್ಲಿ ಈ ಪ್ರಕರಣಕ್ಕೆ ಸಂಬಂಧ ಹೇಗೆ ಆಗುತ್ತೆ ಅದೆಲ್ಲವನ್ನು ಕೂಡ ಅಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಪಿಎಂಎಲ್ಎ ಕಾಯ್ದೆ ಪ್ರಕಾರ ಸಂಬಂಧಂತೆ ಅಪರಾಧಕ್ಕೆ ಸಂಬಂಧಪಟ್ಟಂತೆ ಜಪ್ತಿ ಮಾಡಬೇಕು. 2023ರವರೆಗೂ ಭೈರತಿ ಸುರೇಶ್ ಮೂಡಾಗೆ ಅನಾಮಿಕ. ಮೂಡಾದಿಂದ 14 ಸೈಟ್ಗಳಿಗೂ ಭೈರತಿ ಸುರೇಶ್ ಅವ್ರಿಗೂ ಯಾವುದೇ ಸಂಬಂಧ ಇಲ್ಲ. 2023ರವರೆಗೂ ಕೂಡ ಭೈರತಿ ಸುರೇಶ್ ಅವರು ಅಲ್ಲಿ ಅನಾಮಿಕರು. ಮೂಡಾದಿಂದ 14 ಸೈಟ್ಗಳಿಗೆ ಅವ್ರಿಗೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ. ಇಲ್ಲಿ ಇಡಿ ಯಾವ ಕಾರಣಕ್ಕೋಸ್ಕರ ಅವ್ರಿಗೆ ನೋಟಿಸ್ ಅನ್ನ ಕೊಟ್ಟಿದೆಯಲ್ಲ ಅದು ಅನ್ಫಿಟ್ ಅಂತೇಳಿ ಕೂಡ ಅಲ್ಲಿ ಸಿ.ವಿ. ನಾಗೇಶ್ವರು ವಾದವನ್ನ ಮಂಡಿಸಿದ್ರು. ನೋಡಿ, ಇಲ್ಲಿ ಈ ಪ್ರಕರಣಕ್ಕೆ ಸಂಬಂಧ ಹೇಗೆ ಆಗುತ್ತೆ ಅದೆಲ್ಲವನ್ನು ಕೂಡ ಅಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಪಿಎಂಎಲ್ಎ ಕಾಯ್ದೆ ಪ್ರಕಾರ ಸಂಬಂಧಂತೆ ಅಪರಾಧಕ್ಕೆ ಸಂಬಂಧಪಟ್ಟಂತೆ ಜಪ್ತಿ ಮಾಡಬೇಕು. 2023ರವರೆಗೂ ಭೈರತಿ ಸುರೇಶ್ ಮೂಡಾಗೆ ಅನಾಮಿಕ. ಮೂಡಾದಿಂದ 14 ಸೈಟ್ಗಳಿಗೂ ಭೈರತಿ ಸುರೇಶ್ ಅವ್ರಿಗೂ ಯಾವುದೇ ಸಂಬಂಧ ಇಲ್ಲ. 2023ರವರೆಗೂ ಕೂಡ ಭೈರತಿ ಸುರೇಶ್ ಅವರು ಅಲ್ಲಿ ಅನಾಮಿಕರು. ಮೂಡಾದಿಂದ 14 ಸೈಟ್ಗಳಿಗೆ ಅವ್ರಿಗೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ. ಇಲ್ಲಿ ಇಡಿ ಯಾವ ಕಾರಣಕ್ಕೋಸ್ಕರ ಅವ್ರಿಗೆ ನೋಟಿಸ್ ಅನ್ನ ಕೊಟ್ಟಿದೆಯಲ್ಲ ಅದು ಅನ್ಫಿಟ್ ಅಂತೇಳಿ ಕೂಡ ಅಲ್ಲಿ ಸಿ.ವಿ. ನಾಗೇಶ್ವರು ವಾದವನ್ನ ಮಂಡಿಸಿದ್ರು. ನೋಡಿ, ಇಲ್ಲಿ ಈ ಪ್ರಕರಣಕ್ಕೆ ಸಂಬಂಧ ಹೇಗೆ ಆಗುತ್ತೆ ಅದೆಲ್ಲವನ್ನು ಕೂಡ ಅಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಪಿಎಂಎಲ್ಎ ಕಾಯ್ದೆ ಪ್ರಕಾರ ಸಂಬಂಧಂತೆ ಅಪರಾಧಕ್ಕೆ ಸಂಬಂಧಪಟ್ಟಂತೆ ಜಪ್ತಿ ಮಾಡಬೇಕು. 2023ರವರೆಗೂ ಭೈರತಿ ಸುರೇಶ್ ಮೂಡಾಗೆ ಅನಾಮಿಕ. ಮೂಡಾದಿಂದ 14 ಸೈಟ್ಗಳಿಗೂ ಭೈರತಿ ಸುರೇಶ್ ಅವ್ರಿಗೂ ಯಾವುದೇ ಸಂಬಂಧ ಇಲ್ಲ. 2023ರವರೆಗೂ ಕೂಡ ಭೈರತಿ ಸುರೇಶ್ ಅವರು ಅಲ್ಲಿ ಅನಾಮಿಕರು. ಮೂಡಾದಿಂದ 14 ಸೈಟ್ಗಳಿಗೆ ಅವ್ರಿಗೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ. ಇಲ್ಲಿ ಇಡಿ ಯಾವ ಕಾರಣಕ್ಕೋಸ್ಕರ ಅವ್ರಿಗೆ ನೋಟಿಸ್ ಅನ್ನ ಕೊಟ್ಟಿದೆಯಲ್ಲ ಅದು ಅನ್ಫಿಟ್ ಅಂತೇಳಿ ಕೂಡ ಅಲ್ಲಿ ಸಿ.ವಿ. ನಾಗೇಶ್ವರು ವಾದವನ್ನ ಮಂಡಿಸಿದ್ರು. ನೋಡಿ, ಇಲ್ಲಿ ಈ ಪ್ರಕರಣಕ್ಕೆ ಸಂಬಂಧ ಹೇಗೆ ಆಗುತ್ತೆ ಅದೆಲ್ಲವನ್ನು ಕೂಡ ಅಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಪಿಎಂಎಲ್ಎ ಕಾಯ್ದೆ ಪ್ರಕಾರ ಸಂಬಂಧಂತೆ ಅಪರಾಧಕ್ಕೆ ಸಂಬಂಧಪಟ್ಟಂತೆ ಜಪ್ತಿ ಮಾಡಬೇಕು. 2023ರವರೆಗೂ ಭೈರತಿ ಸುರೇಶ್ ಮೂಡಾಗೆ ಅನಾಮಿಕ. ಮೂಡಾದಿಂದ 14 ಸೈಟ್ಗಳಿಗೂ ಭೈರತಿ ಸುರೇಶ್ ಅವ್ರಿಗೂ ಯಾವುದೇ ಸಂಬಂಧ ಇಲ್ಲ. 2023ರವರೆಗೂ ಕೂಡ ಭೈರತಿ ಸುರೇಶ್ ಅವರು ಅಲ್ಲಿ ಅನಾಮಿಕರು. ಮೂಡಾದಿಂದ 14 ಸೈಟ್ಗಳಿಗೆ ಅವ್ರಿಗೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ. ಇಲ್ಲಿ ಇಡಿ ಯಾವ ಕಾರಣಕ್ಕೋಸ್ಕರ ಅವ್ರಿಗೆ ನೋಟಿಸ್ ಅನ್ನ ಕೊಟ್ಟಿದೆಯಲ್ಲ ಅದು ಅನ್ಫಿಟ್ ಅಂತೇಳಿ ಕೂಡ ಅಲ್ಲಿ ಸಿ.ವಿ. ನಾಗೇಶ್ವರು ವಾದವನ್ನ ಮಂಡಿಸಿದ್ರು. ನೋಡಿ, ಇಲ್ಲಿ ಈ ಪ್ರಕರಣಕ್ಕೆ ಸಂಬಂಧ ಹೇಗೆ ಆಗುತ್ತೆ ಅದೆಲ್ಲವನ್ನು ಕೂಡ ಅಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಪಿಎಂಎಲ್ಎ ಕಾಯ್ದೆ ಪ್ರಕಾರ ಸಂಬಂಧಂತೆ ಅಪರಾಧಕ್ಕೆ ಸಂಬಂಧಪಟ್ಟಂತೆ ಜಪ್ತಿ ಮಾಡಬೇಕು. 2023ರವರೆಗೂ ಭೈರತಿ ಸುರೇಶ್ ಮೂಡಾಗೆ ಅನಾಮಿಕ.
ಮೂಡಾದಿಂದ 14 ಸೈಟ್ಗಳಿಗೂ ಭೈರತಿ ಸುರೇಶ್ ಅವ್ರಿಗೂ ಯಾವುದೇ ಸಂಬಂಧ ಇಲ್ಲ. 2023ವರೆಗೂ ಕೂಡ ಭೈರತಿ ಸುರೇಶ್ ಅವರು ಅಲ್ಲಿ ಅನಾಮಿಕರು. ಮೂಡಾದಿಂದ 14 ಸೈಟ್ಗಳಿಗೆ ಅವ್ರಿಗೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ. ಇಲ್ಲಿ ಇಡಿ ಯಾವ ಕಾರಣಕ್ಕೋಸ್ಕರ ಅವ್ರಿಗೆ ನೋಟಿಸನ್ನು ಕೊಟ್ಟಿದೆಯಲ್ಲ ಅದು ಅನ್ಫಿಟ್ ಅಂತೇಳಿ ಕೂಡ ಅಲ್ಲಿ ಸಿ ವಿ ನಾಗೇಶ್ವರು ವಾದವನ್ನು ಮಂಡಿಸಿದರು. ನೋಡಿ, ಇಲ್ಲಿ ಈ ಪ್ರಕರಣಕ್ಕೆ ಸಂಬಂಧ ಹೇಗೆ ಆಗುತ್ತೆ ಅದೆಲ್ಲವನ್ನು ಕೂಡ ಅಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. PMLA ಕಾಯ್ದೆ ಪ್ರಕಾರ ಸಂಬಂಧಂತೆ ಅಪರಾಧಕ್ಕೆ ಸಂಬಂಧಪಟ್ಟಂತೆ ಜಪ್ತಿ ಮಾಡಬೇಕು. 2023ರವರೆಗೂ ಭೈರತಿ ಸುರೇಶ್ ಮೂಡಾಗೆ ಅನಾಮಿಕ. ಮೂಡಾದಿಂದ 14 ಸೈಟ್ಗಳಿಗೂ ಭೈರತಿ ಸುರೇಶ್ ಅವ್ರಿಗೂ ಯಾವುದೇ ಸಂಬಂಧ ಇಲ್ಲ. 2023ರವರೆಗೂ ಕೂಡ ಭೈರತಿ ಸುರೇಶ್ ಅವರು ಅಲ್ಲಿ ಅನಾಮಿಕರು. ಮೂಡಾದಿಂದ 14 ಸೈಟ್ಗಳಿಗೆ ಅವ್ರಿಗೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ. ಇಲ್ಲಿ ಇಡಿ ಯಾವ ಕಾರಣಕ್ಕೋಸ್ಕರ ಅವ್ರಿಗೆ ನೋಟಿಸನ್ನು ಕೊಟ್ಟಿದೆಯಲ್ಲ ಅದು ಅನ್ಫಿಟ್ ಅಂತೇಳಿ ಕೂಡ ಅಲ್ಲಿ ಸಿ ವಿ ನಾಗೇಶ್ವರು ವಾದವನ್ನು ಮಂಡಿಸಿದರು. ನೋಡಿ, ಇಲ್ಲಿ ಈ ಪ್ರಕರಣಕ್ಕೆ ಸಂಬಂಧ ಹೇಗೆ ಆಗುತ್ತೆ ಅದೆಲ್ಲವನ್ನು ಕೂಡ ಅಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. PMLA ಕಾಯ್ದೆ ಪ್ರಕಾರ ಸಂಬಂಧಂತೆ ಅಪರಾಧಕ್ಕೆ ಸಂಬಂಧಪಟ್ಟಂತೆ ಜಪ್ತಿ ಮಾಡಬೇಕು. 2023ರವರೆಗೂ ಭೈರತಿ ಸುರೇಶ್ ಮೂಡಾಗೆ ಅನಾಮಿಕ. ಮೂಡಾದಿಂದ 14 ಸೈಟ್ಗಳಿಗೂ ಭೈರತಿ ಸುರೇಶ್ ಅವ್ರಿಗೂ ಯಾವುದೇ ಸಂಬಂಧ ಇಲ್ಲ. 2023ರವರೆಗೂ ಕೂಡ ಭೈರತಿ ಸುರೇಶ್ ಅವರು ಅಲ್ಲಿ ಅನಾಮಿಕರು. ಮೂಡಾದಿಂದ 14 ಸೈಟ್ಗಳಿಗೆ ಅವ್ರಿಗೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ. ಇಲ್ಲಿ ಇಡಿ ಯಾವ ಕಾರಣಕ್ಕೋಸ್ಕರ ಅವ್ರಿಗೆ ನೋಟಿಸನ್ನು ಕೊಟ್ಟಿದೆಯಲ್ಲ ಅದು ಅನ್ಫಿಟ್ ಅಂತೇಳಿ ಕೂಡ ಅಲ್ಲಿ ಸಿ ವಿ ನಾಗೇಶ್ವರು ವಾದವನ್ನು ಮಂಡಿಸಿದರು. ನೋಡಿ, ಇಲ್ಲಿ ಈ ಪ್ರಕರಣಕ್ಕೆ ಸಂಬಂಧ ಹೇಗೆ ಆಗುತ್ತೆ ಅದೆಲ್ಲವನ್ನು ಕೂಡ ಅಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. PMLA ಕಾಯ್ದೆ ಪ್ರಕಾರ ಸಂಬಂಧಂತೆ ಅಪರಾಧಕ್ಕೆ ಸಂಬಂಧಪಟ್ಟಂತೆ ಜಪ್ತಿ ಮಾಡಬೇಕು. 2023ರವರೆಗೂ ಭೈರತಿ ಸುರೇಶ್ ಮೂಡಾಗೆ ಅನಾಮಿಕ. ಮೂಡಾದಿಂದ 14 ಸೈಟ್ಗಳಿಗೂ ಭೈರತಿ ಸುರೇಶ್ ಅವ್ರಿಗೂ ಯಾವುದೇ ಸಂಬಂಧ ಇಲ್ಲ. 2023ರವರೆಗೂ ಕೂಡ ಭೈರತಿ ಸುರೇಶ್ ಅವರು ಅಲ್ಲಿ ಅನಾಮಿಕರು. ಮೂಡಾದಿಂದ 14 ಸೈಟ್ಗಳಿಗೆ ಅವ್ರಿಗೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ. ಇಲ್ಲಿ ಇಡಿ ಯಾವ ಕಾರಣಕ್ಕೋಸ್ಕರ ಅವ್ರಿಗೆ ನೋಟಿಸನ್ನು ಕೊಟ್ಟಿದೆಯಲ್ಲ ಅದು ಅನ್ಫಿಟ್ ಅಂತೇಳಿ ಕೂಡ ಅಲ್ಲಿ ಸಿ ವಿ ನಾಗೇಶ್ವರು ವಾದವನ್ನು ಮಂಡಿಸಿದರು. ನೋಡಿ, ಇಲ್ಲಿ ಈ ಪ್ರಕರಣಕ್ಕೆ ಸಂಬಂಧ ಹೇಗೆ ಆಗುತ್ತೆ ಅದೆಲ್ಲವನ್ನು ಕೂಡ ಅಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. PMLA ಕಾಯ್ದೆ ಪ್ರಕಾರ ಸಂಬಂಧಂತೆ ಅಪರಾಧಕ್ಕೆ ಸಂಬಂಧಪಟ್ಟಂತೆ ಜಪ್ತಿ ಮಾಡಬೇಕು. 2023ರವರೆಗೂ ಭೈರತಿ ಸುರೇಶ್ ಮೂಡಾಗೆ ಅನಾಮಿಕ. ಮೂಡಾದಿಂದ 14 ಸೈಟ್ಗಳಿಗೂ ಭೈರತಿ ಸುರೇಶ್ ಅವ್ರಿಗೂ ಯಾವುದೇ ಸಂಬಂಧ ಇಲ್ಲ. 2023ರವರೆಗೂ ಕೂಡ ಭೈರತಿ ಸುರೇಶ್ ಅವರು ಅಲ್ಲಿ ಅನಾಮಿಕರು. ಮೂಡಾದಿಂದ 14 ಸೈಟ್ಗಳಿಗೆ ಅವ್ರಿಗೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ. ಇಲ್ಲಿ ಇಡಿ ಯಾವ ಕಾರಣಕ್ಕೋಸ್ಕರ ಅವ್ರಿಗೆ ನೋಟಿಸನ್ನು ಕೊಟ್ಟಿದೆಯಲ್ಲ ಅದು ಅನ್ಫಿಟ್ ಅಂತೇಳಿ ಕೂಡ ಅಲ್ಲಿ ಸಿ ವಿ ನಾಗೇಶ್ವರು ವಾದವನ್ನು ಮಂಡಿಸಿದರು. ನೋಡಿ, ಇಲ್ಲಿ ಈ ಪ್ರಕರಣಕ್ಕೆ ಸಂಬಂಧ ಹೇಗೆ ಆಗುತ್ತೆ ಅದೆಲ್ಲವನ್ನು ಕೂಡ ಅಲ್ಲಿ ಪ್ರಸ್ತಾಪ ಮಾಡಿದ್ದಾರೆ.